ಧೃತರಾಷ್ಟ್ರನಿಗೆ ಒಬ್ಬ ಸಾರಥಿ ಇದ್ದ, ಗವಲ್ಗಣ ಅಂತ ಅವನ ಹೆಸರು. ಸಾರಥಿ ಸಾಮಾನ್ಯವಾಗಿ ಈ ರಾಜ ಎಲ್ಲಿಗೆ ಹೋದರೆ ಕರ್ಕೊಂಡು ಬರುವವ ಮಾತ್ರವೇ ಆಗಿರುವುದಿಲ್ಲ. ನಿಮಗೆ ಗೊತ್ತು, ಸಾರಥಿಗಳು ಅಂದರೆ ಅವರು ತುಂಬ ಆಪ್ತರಿರ್ತಾರೆ. ತತ್ಪರಿಣಾಮವಾಗಿ ಈ ಗವಲ್ಗಣನ ಮಗ ಸಂಜಯ ಅದನ್ನು ಮುಂದುವರಿಸುವಷ್ಟು ಈ ಕುಟುಂಬಕ್ಕೆ ಆಪ್ತನಾಗ್ತಾನೆ ಧೃತರಾಷ್ಟ್ರನಿಗೆ. ಹಾಗೆ ಗವಲ್ಗಣನ ಮಗನಾದದ್ದರಿಂದ ಅವನಿಗೆ ಇನ್ನೊಂದು ಹೆಸರು ಗಾವಲ್ಗಣ ಅಂತ. ಅಂದರೆ ನಾವು ಸಂಸ್ಕೃತದಲ್ಲಿ ಒಂದು ಪದಪ್ರಯೋಗ ನಾನು ಹಿಂದೆ ಭಾಗವತದಲ್ಲಿದ್ದಾಗಲೂ ನಿಮಗೆ ಹೇಳಿದ್ದೇನೆ. ಗಂಗೆಯ ಮಗ ಗಾಂಗೇಯನಾಗ್ತಾನೆ, ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರರಾಗ್ತಾರೆ. ಹಾಗೆಯೇ ಶಕುಂತಲೆಗೆ ಸಂಬಂಧಪಟ್ಟದ್ದು ಶಾಕುಂತಳ ಆಗುತ್ತೆ. ಅದೇ ಥರ ಗವಲ್ಗಣನ ಮಗ ಗಾವಲ್ಗಣ ಆಗ್ತಾನೆ. ಇದು ಒಂದು ಥರ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭವಾದ ಸಂಸ್ಕೃತದ ಕ್ರಮ ಅಂತ ಕಾಣ್ತದೆ. ತಂದೆ ಹೆಸರಿನಿಂದ ಮಕ್ಕಳನ್ನು ಗುರುತಿಸುವಾಗ ಅವರ ಹೆಸರನ್ನೇ ಸ್ವಲ್ಪ ದೀರ್ಘ ಮಾಡಿದರೆ ಅದು ಮಕ್ಕಳು ಅಂತ. ಹಾಗಾಗಿ ಪಾಂಡುವಿನ ಮಕ್ಕಳು ಪಾಂಡವರು ಆಗ್ತಾರೆ. ಈ ದೃಷ್ಟಿಯಲ್ಲಿ ಈ ಗವಲ್ಗಣ ತನ್ನ ಮಗ ಸಂಜಯನನ್ನು ಧೃತರಾಷ್ಟ್ರನಿಗೆ ಮುಂದುವರಿಲಿಕ್ಕೆ ಬಿಟ್ಟಿದ್ದ.